ಒಂದು ಕಾಲದಲ್ಲಿ RSSನ ಸಾಮಾನ್ಯ ಕಾರ್ಯಕರ್ತರಾಗಿದ್ದ ನರೇಂದ್ರ ಮೋದಿ ವಿಧಾನಸಭೆ ಪ್ರವೇಶಿಸುವ ಮುನ್ನವೇ ಮುಖ್ಯಮಂತ್ರಿ ಪಟ್ಟಕ್ಕೇರಿದ್ರು. ನಾನು ಯಾರಿಗಾದರೂ ವಯಸ್ಸಾಯಿತು ಅಂತ ಹೇಳಿದ ತಕ್ಷಣ 50 ವಯಸ್ಸಾಯಿತು ಅಂತ ಹೇಳಿದ ತಕ್ಷಣ ಏನ್ರಿ ಮಾತಾಡ್ತೀರಿ, 50ನೇ ವಯಸ್ಸಿನ ತನಕ ನರೇಂದ್ರ ಮೋದಿಯವರು ಏನೂ ಆಗಿರಲಿಲ್ಲ, 51ನೇ ವಯಸ್ಸಿಗೆ ಮುಖ್ಯಮಂತ್ರಿ ಆದರು ಅಂತ ಹೇಳ್ತಾ ಇರ್ತೀನಿ. ಗುಜರಾತ್ ಅಭಿವೃದ್ಧಿಯ ಟಚ್ ನೀಡಿ ಗುಜರಾತ್ ಮಾಡೆಲನ್ನು ಫೇಮಸ್ ಮಾಡಿದರು. ಅಲ್ಲಿ ಏನಾಗುತ್ತೆ, ಭಾಳ ದೊಡ್ಡ ಒಂದು ಪ್ರಾಬ್ಲಮ್ ಉಂಟಾಗುತ್ತೆ 2000 ಇಸವಿಯಲ್ಲಿ ಗುಜರಾತ್ನಲ್ಲಿ. ಆ ಸಂದರ್ಭದಲ್ಲಿ ಕೇಶುಭಾಯ್ ಪಟೇಲ್ ಅವರ ಒಂದು ಕಿರಿಕಿರಿ ನಡುವೆ ವಘೇಲಾ ಇವರೆಲ್ಲ ಇರ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಫೋನ್ ಮಾಡಿ ಇವರನ್ನು ಕರೀತಾರೆ. ಯಾರನ್ನ? ನರೇಂದ್ರ ಮೋದಿಯವರನ್ನು. ನರೇಂದ್ರ ಮೋದಿಯವರು ಆಗ BJPಯ ಸಕ್ರಿಯ ಕಾರ್ಯಕರ್ತರ ಥರ ಇರಲಿಲ್ಲ, ಅವರು RSS ಅಲ್ಲೇ ಇದ್ದರು. ಬಹಳ ಮುಖ್ಯವಾಗಿ ರಾಜೇಶ್ ಪೈಲಟ್ ನಿಧನ ಹೊಂದಿರ್ತಾರೆ ಆ ಸಂದರ್ಭದಲ್ಲಿ. ರಾಜೇಶ್ ಪೈಲಟ್, ಈ ಸಚಿನ್ ಪೈಲಟ್ ಇದ್ದಾರಲ್ಲ ಅವರ ತಂದೆ ರಾಜೇಶ್ ಪೈಲಟ್ ವಿಮಾನಾಪಘಾತದಲ್ಲಿ ನಿಧನ ಹೊಂದಿರ್ತಾರೆ. ಭಾಳ ಅತ್ಯದ್ಭುತವಾದಂಥ ವಾಕ್ಪಟು, ಭಾಳ ಅದ್ಭುತವಾಗಿ ಮಾತಾಡ್ತಾ ಇದ್ರು. ರಾಜೇಶ್ ಪೈಲಟ್ ನಿಧನ ಹೊಂದಿದಾಗ ಇಡೀ ದೇಶದ ಬಹುತೇಕ ಕಾಂಗ್ರೆಸ್ಸಿಗರೆಲ್ಲ ರಾಜೇಶ್ ಪೈಲಟ್ ಅವರ ಅಂತ್ಯ ಸಂಸ್ಕಾರಕ್ಕೆ ಹೋಗಿರ್ತಾರೆ. ಆದರೆ ನರೇಂದ್ರ ಮೋದಿ ಅವರು ಎಲ್ಲಿಗೆ ಹೋಗಿರ್ತಾರೆ ಗೊತ್ತಾ? ಆ ರಾಜೇಶ್ ಪೈಲಟ್ ಅವರ ಜೊತೆ ಒಬ್ಬ ಕ್ಯಾಮ್ರಾಮ್ಯಾನ್ ಇರ್ತಾನೆ, ಪತ್ರಕರ್ತ ಅಂದರೆ ಕ್ಯಾಮರಾಮ್ಯಾನ್ ಕೂಡ ಸತ್ತೋಗಿರ್ತಾನೆ. ಅವನ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುವುದಕ್ಕೆ ಸ್ಮಶಾನದಲ್ಲಿರ್ತಾರೆ. ಯಾರು? ನರೇಂದ್ರ ಮೋದಿಯವರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಫೋನ್ ಬಂದಾಗ ಅಲ್ಲಿ ಅಂದರೆ ಕಾಂಟ್ಯಾಕ್ಟ್ ಆಗುತ್ತಂತೆ, ಎಲ್ಲಿದ್ದೀರಿ ಅಂದರೆ ಅಲ್ಲಿದ್ದರು ಅಂತೇಳಿ. ಅಲ್ಲಿಂದ ನೇರವಾಗಿ ಬರ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕರೆಗೆ. ಕೇಶುಭಾಯ್ ಪಟೇಲ್ ಅವರ ಆ ಇಶ್ಯೂಗಳೆಲ್ಲ ಇದ್ದಾಗ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ ಅಂತ ಹೇಳ್ತಾರೆ. 2001ರಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇನ್ನು MP ಅಲ್ಲ, MLನೂ ಅಲ್ಲ, ಎಲೆಕ್ಷನ್ಗೆ ನಿಂತಿಲ್ಲ. ಅಲ್ಲಿ ತನಕ ಅವರು ಹೋರಾಟಗಳನ್ನು ಮಾಡಿರ್ತಾರೆ. ರಾಮ ಮಂದಿರ ಹೋರಾಟದಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಲಾಲ್ ಕೃಷ್ಣ ಅಡ್ವಾಣಿ ಅವ್ರ ಜೊತೆ ಅವರ ಕೇರ್ ಟೇಕರ್, ನಾನು ಹೇಳಿಲ್ವಾ, ಮೈಕ್ ಹಿಡಿಯೋದು, ರೂಮಿಲ್ಲಿ ಬುಕ್ ಆಗಿದೆ ಅಂತ ಹೇಳೋದು, ಈ ರೋಟೆಲ್ಲ ಹೋಗೋದು ಅಂತ ಹೇಳೋದು, ಈ ಕೆಲಸ ಮಾಡ್ತಾಯಿದ್ರು. ಅದಾದ ನಂತರ ಮುರಳಿ ಮನೋಹರ್ ಜೋಶಿ ಅವರು BJP ಅಧ್ಯಕ್ಷರಾದಾಗ ಲಾಲ್ ಚೌಕದಲ್ಲಿ ತಿರಂಗ ಹಾರಿಸಿದಂಥ ಖ್ಯಾತಿಗೂ ಒಳಗಾಗ್ತಾರೆ. ಆ ಎರಡೂ ಇಶ್ಯೂಗಳು ಬಗೆಹರಿತು ನೋಡಿ. ರಾಮ ಮಂದಿರ ಕೂಡ ಆಯಿತು, ಆಮೇಲೆ 370 ಕೂಡ ಅಲ್ಲಿಂದ ತೆಗೆಯಲಾಯಿತು. ಯಾಕೆ ಹೇಳಿದೆ ಅಂತಂದರೆ ಅಲ್ಲಿಂದ ನಿರಂತರವಾಗಿ ಅವರು 3 ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಒಂದು ರೋಚಕ ಕತೆ ಹೇಳ್ತೀನಿ ನಾನು ನಿಮಗೆ. 2002ನೇ ಅವಧಿಯ ಮುಖ್ಯಮಂತ್ರಿ ಅಥವಾ 3ನೇ ಅವಧಿಯ ಮುಖ್ಯಮಂತ್ರಿ ಏನೇ ಇರಬೇಕು, ಇನ್ನು ರಿಸಲ್ಟ್ ಬಂದಿರೋದಿಲ್ಲ ಗುಜರಾತ್ನಲ್ಲಿ. ಆಗ ಒಂದು ಮೆಸೇಜ್ ಪಾಸ್ ಮಾಡ್ತಾರೆ. ಯಾರು? I am CM ಅಂತೇಳಿ. ಯಾರು? ಇದೇ ನರೇಂದ್ರ ಮೋದಿಯವರು. I am CM. ಇನ್ನೂ ರಿಸಲ್ಟ್ ಬಂದಿರೋದಿಲ್ಲ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, I am CM ಅಂತ ಹಾಕಿದ್ದಾರೆ, ನರೇಂದ್ರ ಮೋದಿ ಗೆದ್ರ ಅಂತೇಳಿ. ಆಮೇಲೆ ಹೇಳ್ತಾರೆ I am ಕಾಮನ್ ಮ್ಯಾನ್, CM ಅಂದರೆ ಕಾಮನ್ ಮ್ಯಾನ್ ಅಂತೇಳಿ. ಆ ನಂತರ 2014ರ ತನಕ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಅಲ್ಲಿಂದ ನೇರವಾಗಿ 2014ರಲ್ಲಿ ಲೋಕಸಭಾ ಚುನಾವಣೆಗೆ ಧುಮುಕ್ತಾರೆ, ಪ್ರಧಾನಮಂತ್ರಿ ಆಗ್ತಾರೆ. 2019ಕ್ಕೂ ಪ್ರಧಾನಮಂತ್ರಿ ಆಗ್ತಾರೆ. ಹಾಗಾಗಿ 2001ರಿಂದ 2024ರ ತನಕ ಅವರು ಈ ಸಮ್ಮಿಶ್ರ ಸರ್ಕಾರದಲ್ಲಿ ಕೆಲಸ ಮಾಡಿದಂಥದ್ದು ಇಲ್ಲವೇ ಇಲ್ಲ. 3 ಬಾರಿ ಮುಖ್ಯಮಂತ್ರಿ. 2000 ಉಪಚುನಾವಣೆಯಲ್ಲಿ ಗೆದ್ದು ಗುಜರಾತ್ ವಿಧಾನಸಭೆ ಪ್ರವೇಶ ಮಾಡ್ತಾರೆ. 2002, 2007, 2012 ಚುನಾವಣೆಯಲ್ಲಿ BJP ಬಹುಮತ ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಇವರ ಸಂದರ್ಭದಲ್ಲಿ ಒಂದು ಗೋಧ್ರಾ ಘಟನೆ ಇದೆಲ್ಲ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡುತ್ತೆ. ಬನ್ನಿ ಹಾಗಿದ್ರೆ ಇವತ್ತೊಂದು ರೆಕಾರ್ಡ್ ಆಗುತ್ತೆ ವೀಕ್ಷಕರೇ. ಯಾರು ಅತಿ ಹೆಚ್ಚು ವರ್ಷಗಳ ಕಾಲ ದೇಶವನ್ನು ಆಳಿದ್ದು ಅಂತ ಹೇಳಿ. ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತು, ದೇವರಾಜ ಅರಸು ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯವನ್ನು ಆಳಿದ್ದು. ಅದಾದ ನಂತರ ಇನ್ನು ಕೆಲವು ದಿನಗಳ ಕಾಲ ಯಾರು ನಮ್ಮ ಸಿದ್ದರಾಮಯ್ಯನವರು ಆಳಿದರೆ ಒಂದು ರೆಕಾರ್ಡ್ ಆಗುತ್ತೆ. ಅದು ಬಟ್ 2.5 ವರ್ಷ ಅಲ್ಲ, ಅವರು 3 ವರ್ಷ 2 ತಿಂಗಳೇನೋ ಆಳಬೇಕು. ರೆಕಾರ್ಡ್ ಬ್ರೇಕ್ ಆಗುತ್ತೆ. ಇರಲಿ, ಈಗ ಹೇಳ್ತೀನಿ ಯಾರೆಲ್ಲ ಅಂಥೇಳಿ. ಜವಾಹರಲಾಲ್ ನೆಹರು ಅತೀ ಹೆಚ್ಚು ನಮ್ಮ ದೇಶವನ್ನು ಆಳದಂಥವರು ದಿನಗಳ ಲೆಕ್ಕದಲ್ಲಿ 16 ವರ್ಷ 265 ದಿನ ಅಂತ ಬರುತ್ತೆ. ಅದಾದ ನಂತರ ಇಂದಿರಾ ಗಾಂಧಿ ಲೆಕ್ಕಕ್ಕೂ 16 ವರ್ಷಕ್ಕೂ ವ್ಯತ್ಯಾಸ ಇದೆ. ಇಂದಿರಾ ಗಾಂಧಿ 10 ವರ್ಷಗಳ ತನಕ ಒಮ್ಮೆ ಆಳ್ತಾರೆ, ಒಂದು ಬ್ರೇಕ್ ಬರುತ್ತೆ ಮಿಡ್ಲಲ್ಲಿ, ಯಾಕೆಂದರೆ ಎಮರ್ಜೆನ್ಸಿ ಟೈಮಲ್ಲಿ ಅವರು ಸೋಲ್ತಾರೆ. ಆ ನಂತರ ಒಂದು 4 ವರ್ಷಗಳ ಕಾಲ 80ರಿಂದ 84 ಅಲ್ಲಿ ಮಿಡ್ಲಲ್ಲಿ ಅವರನ್ನು ಹತ್ಯೆ ಮಾಡಲಾಗುತ್ತೆ.
ಅದಾದ ನಂತರ ಅತಿ ಹೆಚ್ಚು ವರ್ಷಗಳ ಕಾಲ ಆಳಿದ್ದು ಮನಮೋಹನ್ ಸಿಂಗ್ 10 ವರ್ಷ 2004ರಿಂದ 2014. ಅದಾದರೂ ನರೇಂದ್ರ ಮೋದಿ ಇಲ್ಲಿ ತನಕ 10 ವರ್ಷ 19 ದಿನ. ಮನಮೋಹನ್ ಸಿಂಗ್ 10 ವರ್ಷ 4 ದಿನ. ಅಟಲ್ ಬಿಹಾರಿ ವಾಜಪೇಯಿ 6 ವರ್ಷ 80 ದಿನ. ಈ ಕಂಪ್ಲೀಟ್ ಆದಾಗ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿ ಆಗುವಂಥ ಸಂದರ್ಭದಲ್ಲಿ ಮತ್ತು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗುವಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಇದೆ. ನೆಹರು ಅವರು ಪ್ರಧಾನಿ ಆಗುವಂಥ ಸಂದರ್ಭದಲ್ಲಿ ನಾನು ಹೇಳಿದ್ನಲ್ಲ 371, 374, 369 ಈ ರೀತಿ ಕಾಂಗ್ರೆಸ್ಗೆ ಸ್ಥಾನಮಾನ ಸಿಗ್ತಾ ಇತ್ತು. ಅಂದರೆ ವಿರೋಧ ಪಕ್ಷಗಳು ಇರಲಿಲ್ಲ ಆಗ. BJP ಅಂತೂ ಇರಲೇ ಇಲ್ಲ. ಜನಸಂಘ ಸ್ವಲ್ಪ ಮಟ್ಟಿಗೆ, ಜನತಾ ಪಾರ್ಟಿ ಸ್ವಲ್ಪ, ಆಮೇಲೆ ಜಯಪ್ರಕಾಶ್ ನಾರಾಯಣ್ ಅವರಿಂದ ಪ್ರೇರೇಪಿತಗೊಂಡಂಥ ಕೆಲವು ಪಕ್ಷಗಳು ಇಷ್ಟೇ ಇದ್ದದ್ದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಇದು ನಿಮ್ಮ ಮುಂದಿಡುವಂಥದ್ದು. ಬಹುಶಃ ಈ 5 ವರ್ಷ ಕಂಪ್ಲೀಟ್ ಮಾಡಿದರೆ ನೆಹರು ನಂತರ 3 ಬಾರಿ ಇವರು, ಆಮೇಲೆ ಅತಿ ಹೆಚ್ಚು ಬಾರಿ ಇವರು ಅಂತ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಓಕೆ.